ರಾಜ್ಯೋತ್ಸವದ ಶುಭಾಶಯಗಳು. ಸೊ ಇವತ್ತು ಈ ಒಂದು ಶಿರಸರ್ ಕಡೆಯಿಂದ ನಮಗೆ ಸಿಕ್ಕಂಥ ಒಂದು ಒಳ್ಳೆಯ ಅವಕಾಶ ಅಂತಂದರೆ KFDS ಇಷ್ಟು ವರ್ಷ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗು ಇಂಡಿಯಾದಲ್ಲಿ ಒಂದು ಮೋರ್ ದೆನ್ 30 ಇಯರ್ಸ್ ಆಗಿದೆ. ಇದುವರೆಗೂ ಕೂಡ ಈ ಒಂದು ನೇರ ಮಾರುಕಟ್ಟೆಗೆ ಒಂದು ಜಾಗೃತಿ ಆಗಲಿ, ಒಂದು ಸಂಘಟನೆ ಆಗಲಿ, ಒಂದು ಯಾವುದು ಕೂಡ ಇರಲಿಲ್ಲ, ಅಸೋಸಿಯೇಷನ್ ಇರಲಿಲ್ಲ. ಸೊ ಹಾಗಾಗಿ ಯಾರು ಬೇಕಾದರೂ ಬರ್ಬೋದಾಗಿತ್ತು, ಯಾರು ಬೇಕಾದರೂ ಹೋಗ್ಬೋದಾಗಿತ್ತು. ಇದುವರೆಗೂ ಸಹ ಆ ಥರ ಇದೆ. ಈಗ ನೇರ ಮಾರುಕಟ್ಟೆಯಲ್ಲಿ ಸಾಕಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಿಡುಗಡೆ ಆಗಿರೋದ್ರಿಂದ ಇದನ್ನು ತಿಳ್ಕೊಂಡು ಯಾವ ರೀತಿ ಒಂದು ಕಂಪ್ನಿನ ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡಿಕೊಂಡು ಇದರಲ್ಲಿ ಮುನ್ನಡಿಬೇಕು ಅಂತ ಹೇಳ್ಬಿಟ್ಟು ಇವತ್ತು ಅಸೋಸಿಯೇಷನ್ ಕ್ರಿಯೇಟ್ ಮಾಡಿದರೆ KFDS. ಸೊ ವೆರಿ ಫ್ಯಾಂಟಾಸ್ಟಿಕ್. ಯಾಕೆಂದರೆ ಇಂಥ ಒಂದು ಅಸೋಸಿಯೇಷನ್ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿತ್ತು. ಅದರಲ್ಲೂ ಕೂಡ ನಮ್ಮ ಭಾರತ ದೇಶದಲ್ಲಿ ಬೇಕಾಗಿತ್ತು. ಲಾಸ್ಟ್ ಇಯರ್ ಇದೇ ವರ್ಷದಲ್ಲಿ ಫೆಬ್ರವರಿನಲ್ಲಿ ಕೇರಳದಲ್ಲಿ ಬಿಡುಗಡೆ ಮಾಡಿದರು. ಕಾರಣ ಏನಪ್ಪ ಅಂತಂದರೆ ಅಲ್ಲಿ ಇರ್ತಕ್ಕಂಥವ್ರು ಒಂದು ಜನಗಳಿಗೆ ಒಂದು ಅವೇರ್ನೆಸ್ ಕೊಡಬೇಕು, ಈ ರೀತಿ ಪ್ರಾಬ್ಲಮ್ ಆಗಬಾರ್ದು ಈ ಇಂಡಸ್ಟ್ರಿಯಲ್ಲಿ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದಾಗ ನಮ್ಮಂಥ ಕೆಲವು ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಇದನ್ನು ಅರಿತುಕೊಂಡು ಈ ಇಂಡಸ್ಟ್ರಿ ಒಳ್ಳೆಯದಿದೆ, ಇದರಿಂದ ಸಾಕಷ್ಟು ಜನಗಳ ಅನ್ಎಂಪ್ಲಾಯ್ಮೆಂಟ್ ಹೋಗುತ್ತೆ, ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗುತ್ತೆ, ಸಾಕಷ್ಟು ಜನಗಳಿಗೆ ಅವಕಾಶ ಸಿಗುತ್ತೆ, ಇದರಿಂದ ಆರೋಗ್ಯ ಸಿಗುತ್ತೆ, ಇದರಿಂದ ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಸಂಪತ್ತು ಕೂಡ ಸಿಗುತ್ತೆ, ಮತ್ತೆ ಜೀವನ ಶಿಕ್ಷಣನೂ ಕೂಡ ಸಿಗುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಬರೀ ಜೀವನದಲ್ಲಿ ದುಡ್ಡು ಮಾಡೋದು ಕಷ್ಟೇ ಅಲ್ಲ, ಆರೋಗ್ಯ, ಅಭಿವೃದ್ಧಿ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಎಲ್ಲ, ಆರೋಗ್ಯ, ಪ್ರತಿಯೊಂದು ಸಂಪತ್ತು ಕೂಡ ಅಂದರೆ ಫೈನಾನ್ಷಿಯಲ್ ಫ್ರೀಡಮ್, ಟೈಮ್ ಫ್ರೀಡಮ್ ಪ್ರತಿಯೊಂದು ಕೂಡ ಸಿಗುತ್ತೆ. ಇಂಥ ಒಂದು ಇಂಡಸ್ಟ್ರಿಯಲ್ಲಿ ಏನಾಗಿದೆ ಅಂದರೆ ಇವತ್ತು ಗಲೀಜಾಗಿದೆ ಹೊರಗಡೆಗೆ. ಅದಕ್ಕೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತಗೊಂಡು ಬರಬೇಕು, ಈ ಒಂದು ಇಂಡಸ್ಟ್ರಿನ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ಶರತ್ ಸರ್ ಇದನ್ನ ಒಂದು ಕೈಗೆ ಎತ್ಕೊಂಡಿರೋದು ನಮ್ಮೆಲ್ಲರ ಖುಷಿ, ನಮ್ಮೆಲ್ಲರ ಒಂದು ಸೌಭಾಗ್ಯನೂ ಕೂಡ ಅಷ್ಟೇ. ಇವತ್ತು ಲಕ್ಷಾಂತರ ಜನ ಇದ್ದಾರೆ ಇಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ. ಇವತ್ತು ಭಾರತ ದೇಶದಲ್ಲಿ KFDSನ ಬಿಡ್ತಕ್ಕಂಥ ಮೊಟ್ಟ ಮೊದಲನೇ ವ್ಯಕ್ತಿ ನಮ್ಮ ಶರತ್ ಸರ್. ಈಗ ಆಲ್ರೆಡಿ ಕೇರಳದಲ್ಲಿ ಆಗಿತ್ತು, ನೆಕ್ಸ್ಟು ನಮ್ಮ ಕರ್ನಾಟಕದಲ್ಲಿ ಕೂಡ ಆಗ್ತಾ ಇದೆ. ಸೊ ನಾವೆಲ್ಲರೂ ಕೂಡ ಇವತ್ತೇನು ಈ ಹಾಲಲ್ಲಿ ಕುತ್ಕೊಂಡಿದ್ದೀವಿ, ನಾವು ಎಷ್ಟು ಪುಣ್ಯವಂತರು, ಎಷ್ಟು ಅದೃಷ್ಟವಂತರು ಅನ್ನೋದನ್ನು ನಾವು ತಿಳ್ಕೋಬೇಕು. ಇಂಡಸ್ಟ್ರಿಯಲ್ಲಿ ಇವತ್ತು November 1 ಕನ್ನಡ ರಾಜ್ಯೋತ್ಸವ ಇದ್ರೂ ಸಹ ಎಷ್ಟೋ ಜನಗಳಿಗೆ ಅವಕಾಶ ಸಿಕ್ಕಿದೆ, ಅವ್ರಿಗೆ ರೀಚ್ ಆಗಿದೆ. ಆದರೂ ಕೂಡ ಕೆಲವರು ಬರೋಕ್ಕಾಗಿದೆ, ಕೆಲವರು ಬರೋಕ್ಕಾಗಿಲ್ಲ, ಕೆಲವರಿಗೆ ಬ್ಯುಸಿ ಇದ್ದಾರೆ, ಇಲ್ಲ ಅಂತಲ್ಲ, ಕೆಲವು ಫ್ರೀ ಆಗಿದ್ರು ಕೂಡ ನನಗೆ ಯಾಕೆ ಅದು ಅನ್ನೋ ರೀತಿಯಲ್ಲಿ ಇದ್ದಾರೆ. ಸೊ ನಾವಿವತ್ತೆಲ್ಲರೂ ಕೂಡ ಏನೋ ಬಂದಿದ್ದೀವಿ, ನಮ್ಮ ಅದೃಷ್ಟನೇ ಸರ್, ನಮಗೂ ಏನಾದರೂ ಒಂದು ಅವಕಾಶ ಇದ್ದು ಮಿಸ್ ಆಗ್ಬೋದಾಗಿತ್ತು. ಆದರೆ ನಾವು ಇಲ್ಲಿ ಬಂದಿದ್ದೀವಿ ಅಂತಂದರೆ ಇಂಥ ಒಂದು ಅಸೋಸಿಯೇಷನಲ್ಲಿ ನಾವು ಕೂಡ ಮುಖ್ಯದಾರರಾಗಿದ್ದೀವಿ, ನಮಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತಂದರೆ ತುಂಬ ಖುಷಿ ಆಗುತ್ತೆ. ನಿಮ್ಗೆಲ್ಲರಿಗೂ ಕೂಡ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಮತ್ತೊಂದು ಸಲ ತಿಳಿಸ್ತಾ, ಇದರಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿರೋಣ. ಏನೇ ಒಂದು ಸಮಸ್ಯೆಗಳು ಬಂದರೂ ಕೂಡ ಇದರಿಂದ ಪರಿಹಾರ ಸಿಗುತ್ತೆ, ಎಲ್ಲರಿಗೂ ಕೂಡ ಪರಿಹಾರ ಸಿಗುತ್ತೆ. ಇನ್ಮೇಲೆ ನಾನು ನೆಟ್ವರ್ಕರ್ ಎನ್ನ ಹೆಮ್ಮೆ ಇದರಿಂದ ಇನ್ನೂ ಕೂಡ ಹೆಮ್ಮೆಯುತವಾಗಿ ಮಾಡ್ಬೋದು. ಇದುವರೆಗೆ ಹೇಗಿತ್ತು ಇದಕ್ಕಿಂತ ಜಾಸ್ತಿ ಉನ್ನತವಾಗಿ ಮಾಡ್ಬೋದು ಅಂತ ನಮಗೆ ಒಂದು ಅಸೋಸಿಯೇಷನ್ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಗುರುಗಳಾದ ಶರತ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಥ್ಯಾಂಕ್ ಯು ಸೊ ಮಚ್. ಬೆಂಗಳೂರಿಂದ ಬಂದಿದ್ದೀನಿ. ಸೊ ನಾನು 20 ವರ್ಷದಿಂದ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇದ್ದೀನಿ. ಸೊ ಎಲ್ಲ ತರ ಏಳು ಬೀಳು ಎಲ್ಲ ನೋಡಿದ್ದೀವಿ. ಬಟ್ ಇವತ್ತು ನನಗೆ ಈ ತರ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಇದೆ ಅನ್ನೋದು ಕೇಳಿ ಖುಷಿ ಆಯಿತು. ಶರತ್ ಸರ್ ಎಲ್ಲ ಮಕ್ಕಳು ಚಪ್ಪಾಳೆ ಮಾಡೋಣ. ಮತ್ತೆ ಅವ್ರೇನು ಕರ್ನಾಟಕ ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಮಾಡಿದ್ದಾರೆ. ಇದು ನಮ್ಮ ನಿಜವಾಗ್ಲೂ ಅಂತ ನಾವು ಧೈರ್ಯವಾಗಿ ಹೆಮ್ಮೆಯಿಂದ ಹೇಳ್ಕೋಬೋದು, ನಾನೊಬ್ಬ ನೆಟ್ವರ್ಕರ್ ಅಂತ. ಸೆಕೆಂಡ್ ಹೋದ್ರೆ ಸಾಮಾನ್ಯ ನೆಟ್ವರ್ಕ್ ಇದು ತಗೊಳಕ್ಕೋ ಏನೋ ಪ್ರಾಡಕ್ಟ್ ಬಂದ್ರ ಅಂತ ತುಂಬಾ ಕ್ಲೀನಾಗಿ ನೋಡೋರು ನಮ್ಮನ್ನ. ಸೊ ಇವಾಗ ನಾವು ತುಂಬಾ ಖುಷಿ ಆಗುತ್ತೆ ಈ ತರ ನಾವು ಹೋಗಿ ನಾವು ನೆಟ್ವರ್ಕ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳಕ್ಕೆ. ಮತ್ತೆ ಎಲ್ರಿಗೂ ಒಂದು ಸಪೋರ್ಟ್ ಕೊಡ್ಬೋದು. ಇದರಿಂದ ಗೌರ್ಮೆಂಟ್ಗೂ ನಾವು ಇಲ್ಲ